ಯಲ್ಲಾಪುರ ಪಟ್ಟಣದ ಹೆಬ್ಬಾರ್ ನಗರದಲ್ಲಿ ನಿರ್ಮಿಸಲಾಗಿರುವ G+2 ವಸತಿಗೃಹಗಳನ್ನು ಕೂಡ ಹಸ್ತಾಂತರಿಸುವಂತೆ ಆಗ್ರಹಿಸಿ ಬಿಜೆಪಿ ಮಂಡಲದ ನೇತೃತ್ವದಲ್ಲಿ ಪ್ರತಿಭಟನೆ. ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ. ಡಿಸೆಂಬರ್ 23ರಂದು ಬೆಳಗ್ಗೆ ಸುಮಾರು 11:30ಕ್ಕೆ ಪಟ್ಟಣದ ಹೆಬ್ಬಾರ್ ನಗರದಲ್ಲಿ ನಿರ್ಮಿಸಲಾಗಿರುವ G+2 ವಸತಿಗೃಹಗಳನ್ನು ಕೂಡಲೇ ಫಲಾನುಭವಿಗಳಿಗೆ ಹಸ್ತಾಂತರಿಸುವಂತೆ ಆಗ್ರಹಿಸಿ ಬಿಜೆಪಿ ಮಂಡಲದ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗ್ಡೆ ಮಾತನಾಡಿ, ಬಡ ಜನರಿಂದ ಹಣ ಪಡೆದು ಸರ್ಕಾರ ಮನೆ ಕೊಡದೆ ವಂಚಿಸುತ್ತಿದೆ. ಹೆಬ್ಬಾರ್ ನಗರದಲ್ಲಿ ಮನೆ ನಿರ್ಮಾಣಗೊಂಡು 4 ವರ್ಷವಾಗಿದ್ದರೂ ಪಟ್ಟಣ ಪಂಚಾಯತ್ ಹಾಗೂ ಶಾಸಕರ ಇಚ್ಛಾಶಕ್ತಿಯ ಕೊರತೆಯಿಂದ ಮನೆ ಹಸ್ತಾಂತರ ನಡೆದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿ ರಾಜ್ಯ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ, ಮನೆಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದ್ದು ಬಡವರಿಗೆ ನೀಡುವ ಮನೆಯಲ್ಲಿ 5 ಅಡಿಯ ಒಬ್ಬ ವ್ಯಕ್ತಿ ಸಹ ಮಲಗಲು ಸಾಧ್ಯವಿಲ್ಲದಂತೆ, ಮನೆ ಮುಂಭಾಗದಲ್ಲಿಯೇ ಶೌಚಾಲಯವಿರಿಸಿದ್ದು ವಾಸಿಸಲು ಯೋಗ್ಯವಿಲ್ಲದಂತೆ ಇದೆ. ಫಲಾನುಭವಿಗಳಿಂದ ಮುಂಗಡ ಪಡೆದ ಹಣಕ್ಕೆ 18% ಬಡ್ಡಿ ಸೇರಿಸಿ ಪಡೆದ ಹಣ ಮರಳಿಸಬೇಕು, ಸುಸಜ್ಜಿತ ಮನೆಯನ್ನು ನೀಡಬೇಕೆಂದು ಆಗ್ರಹಿಸಿದರು. ಇನ್ನುಳಿದ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿ, G+2 ವಸತಿಗೃಹದ ವಿಷಯದಲ್ಲಿ ನಡೆದ ಭ್ರಷ್ಟಾಚಾರ ಹಗರಣದಿಂದ ಯಲ್ಲಾಪುರದ ಜನ ತಲೆ ತಗ್ಗಿಸುವ ಹಾಗಾಗಿದೆ. ಈ ಅಕ್ರಮಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ಆಗಬೇಕು, ಇಲ್ಲವಾದರೆ ಬಿಜೆಪಿಯಿಂದ ಪ್ರತಿಭಟನೆ ಮುಂದುವರಿಸಲಿದೆ ಎಂದರು. ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿ, ನಮ್ಮಿಂದ ಹಣ ಪಡೆದು ಮನೆ ನೀಡಿಲ್ಲ, ಪ್ರಶ್ನಿಸಿದರೆ 15 ದಿನದಲ್ಲಿ ಕೊಡುತ್ತೇವೆ ಎನ್ನುತ್ತಾರೆ. ಆದರೆ ಈವರೆಗೂ ಯಾವ ಭರವಸೆಯೂ ಈಡೇರಿಸಿಲ್ಲ. ಈಗಲಾದರೂ ಗ್ರಾಮ ದೇವಿಯ ಜಾತ್ರೆಯ ಮುನ್ನ ಮನೆ ನೀಡುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿ ತಹಶೀಲ್ದಾರ್ ಚಂದ್ರಶೇಖರ್ ಮಾತನಾಡಿ, ಈ ಜಾತ್ರೆಯೊಳಗೆ ಮನೆ ಹಸ್ತಾಂತರಿಸುವ ಕುರಿತು ಅಧಿಕಾರಿಗಳ ಗಮನಕ್ಕೆ ತರುವೆನು ಎಂದು ಭರವಸೆ ನೀಡಿದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕುಮಾರ್ ನಾಯ್ಕ್ ಇದ್ದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಉಮೇಶ್ ಭಾಗವತ್, ರಾಘವೇಂದ್ರ ಭಟ್ ಹಾಸನ್ಗಿ, ಗೋಪಾಲಕೃಷ್ಣ ಗಾಂವ್ಕರ್, ರಾಮಚಂದ್ರ ಚಿಕ್ಯಾನ್ಮನೆ, ಅಮೃತ್ ಬದ್ದಿ, ಸುಬ್ಬಣ್ಣ ಬೋಳ್ಮನೆ, ರಜತ್ ಬದ್ದಿ, ಸುನೀತಾ ವೆರ್ಣೇಕರ್, ರಜನಿ ಚಂದ್ರಶೇಖರ್, ವಿನೋದ್ ತಳೇಕರ್, ನಾರಾಯಣ್ ನಾಯ್ಕ್, ರಾಮು ನಾಯ್ಕ್, ರವಿ ದೇವಾಡಿಗ, ಗಜಾನನ್ ನಾಯ್ಕ್ ಇತರರು ಇದ್ದರು. G+2 ಮನೆಯ ಹಂಚಿಕೆಯಲ್ಲಿ ವಿಳಂಬ ಆಗ್ತನ್ನ ಪ್ರತಿಭಟಿಸಿ ಸರ್ಕಾರದ ಗಮನವನ್ನು ಸೆಳೆಯುವ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಈಗ ತಾನೇ ಯಾರು ಹಣವನ್ನು ಕಳೆದುಕೊಂಡಿದ್ದಾರೆ, ಹಣವನ್ನು ತುಂಬಿದ್ದಾರೆ, ಆ ಫಲಾನುಭವಿಯ ಮಾತನ್ನ ಕೇಳಿದಾಗ ಈ ಪ್ರತಿಭಟನೆಗೆ ನಾವು ತುಂಬಾ ವಿಳಂಬ ಮಾಡಿದುವೇನೋ ಅನ್ನುವಷ್ಟರ ಮಟ್ಟಿಗೆ ನಮಗೆ ಖೇದ ಆಗಿದ್ದನ್ನ ನಾವೆಲ್ಲ ಪತ್ರಿಕೆಯವರು ನಾವೆಲ್ಲ ನೋಡಿದ್ದೇವೆ. ಯಾಕೆಂದ್ರೆ ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡಿ ಸಾಲ ಶೂಲ ಮಾಡಿ ನಮಗೊಂದು ಸ್ವಂತ ಸೂರು ಒದಗ್ತದೆ ಅನ್ನುವಂಥ ಕಾರಣಕ್ಕಾಗಿ ನಂಬಿಕೆಯಿಂದ ಹಣವನ್ನು ತುಂಬಿ 4 ವರ್ಷ ಕಳೆದರೂ ಕೂಡ ಆ ಮನೆಯನ್ನ ಪ್ರಾಮಾಣಿಕವಾಗಿ ಹಂಚಿಕೆ ಮಾಡುವಂತ ಕೆಲಸವನ್ನ ಸಂಬಂಧಪಟ್ಟಂತ ಇಲಾಖೆ ಸರ್ಕಾರ ಇವತ್ತುವರೆಗೂ ಮಾಡಲಿಲ್ಲ. ಆ ಪ್ರದೇಶವನ್ನ ಸ್ಥಳವನ್ನ ನೋಡಿದಾಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ನೀಡ್ತಾರೆ ಎನ್ನುವಂತ ಭಾವನೆ ಕೂಡ ಬರುವ ಸ್ಥಿತಿಯಲ್ಲಿ ಆ ಕಟ್ಟಡ ಇಲ್ಲ. ಪ್ರಾರಂಭದಲ್ಲಿ ನಾವೆಲ್ಲ ಕೆಲವು ದಿವಸಗಳ ಹಿಂದೆ ಮಾತನಾಡಿದ್ವಿ, ಕಾಯೋಣ, ಅಭಿವೃದ್ಧಿಯಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ ಎನ್ನುವಂತ ಮಾತು ಬರಬಾರದು, ನೀಡಬಹುದು ಎನ್ನುವಂತ ಮಾತನ್ನ ನಾವೆಲ್ಲ ಪ್ರಮುಖರು ಆಡ್ಕೊಂಡಿದ್ವಿ. ಆದರೆ ದಿನಗಳದಂತೆ ಅದು ಪ್ರಾಣಿಗಳ ನಾಯಿಗಳ ವಾಸಸ್ಥಳವಾಯ್ತೇ ವಿನಃ ಜನಕ್ಕೆ ವಾಸ್ತವ್ಯವನ್ನು ಕೊಡುವಂತ ಯಾವ ಲಕ್ಷಣಗಳು ಕಂಡು ಬರದೇ ಇದ್ದರಿಂದ ಎಲ್ಲ ಫಲಾನುಭವಿಗಳ ಪರವಾಗಿ ನೊಂದ ಈ ಏನು ಹಣ ತುಂಬಿದವರಿದ್ದಾರೆ ಅವರೆಲ್ಲರ ಪರ ಧ್ವನಿಯಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಬೀದಿಗೆ ಇಳಿದಿದ್ದೇವೆ, ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೇವೆ. ಈ ಜಾತ್ರೆ ಮುಂಚೆ ನಮಗೆ ಮನೆ ಬೇಕೇ ಬೇಕು, ಇಲ್ಲ ಆದ್ರೆ ಅವ್ರ ಬಾಗಿಲಿಗೆ ಆಫೀಸಿಗೆ ಹೋಗಿದ್ದು ನಾವು ಕೂತ್ಕೊಳ್ತೇವೆ. ಯಾವ ಕಾರಣಕ್ಕೆ ಈ ತಿಂಗಳ ನಮಗೆ ಮನೆ ಬೇಕಂದ್ರೆ ಬೇಕು. ನಮ್ಗೆ ಕಷ್ಟ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಬಡವ್ರ ಕಷ್ಟ ಏನು ಅರ್ಥ ಆಗ್ತದೆ ಅವ್ರಿಗೆ. ಯಲ್ಲಾಪುರದಲ್ಲಿ ಏನು ಉದ್ಧಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಎಲ್ಲ ಗಟಾರ ಮನೆಗಳು ಎಲ್ಲ ಮುರಿದು ಬುಕ್ನಾಗಿ ಬಿದ್ದಿದ್ದಾವೆ.